ಶ್ರೀಮದ್ ಭಾಗವತ ಸ್ಕಂಧ 1 ಅಧ್ಯಾಯ 7 ಶ್ಲೋಕ 2. ಸೂತ ಉವಾಚ ಬ್ರಹ್ಮನದ್ಯಾಂ ಸರಸ್ವತ್ಯಾಮಾಶ್ರಮಃ ಪಶ್ಚಿಮೇ ತಟೇ ಶಮ್ಯಾಪ್ರಾಸ ಇತಿ ಪ್ರೋಕ್ತ ಋಷೀಣಾಂ ಸತ್ರವರ್ಧನಃ. ಅನುವಾದ. ಶ್ರೀ ಸೂತ ಮುನಿಗಳು ಹೇಳಿದರು, ವೇದಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಸರಸ್ವತಿ ನದಿಯ ಪಶ್ಚಿಮ ದಂಡೆಯಲ್ಲಿ ಶಮ್ಯಾಪ್ರಾಸವೆಂಬ ಧ್ಯಾನ ಮಂದಿರವಿದೆ. ಅದು ಋಷಿಗಳ ಪಾರಮಾರ್ಥಿಕ ಚಟುವಟಿಕೆಗಳಿಗೆ ಚೈತನ್ಯದಾಯಕವಾಗಿದೆ. ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುನ್ನಡೆಗೆ ಸೂಕ್ತ ಸ್ಥಳ ಮತ್ತು ಪರಿಸರಗಳು ಖಂಡಿತವಾಗಿ ಅಗತ್ಯ. ಸರಸ್ವತಿ ನದಿಯ ಪಶ್ಚಿಮ ದಂಡೆಯ ಸ್ಥಳ ವಿಶೇಷವಾಗಿ ಇದಕ್ಕೆ ಸೂಕ್ತವಾದದ್ದು. ಅಲ್ಲಿ ಶ್ರೀಲ ವೇದವ್ಯಾಸರ ಶಮ್ಯಾಪ್ರಾಸ ಎಂಬ ಆಶ್ರಮವಿದೆ. ಶ್ರೀಲ ವೇದವ್ಯಾಸರು ಗೃಹಸ್ಥಾಶ್ರಮಿಗಳಾಗಿದ್ದರು. ಆದರೂ ಅವರ ವಾಸಸ್ಥಳವನ್ನು ಆಶ್ರಮ ಎಂದೇ ಕರೆಯಲಾಗುತ್ತಿತ್ತು. ಆಧ್ಯಾತ್ಮಿಕ ಸಂಸ್ಕೃತಿಯು ಪ್ರಧಾನವಾಗಿರುವ ಸ್ಥಳವೇ ಆಶ್ರಮ. ಸ್ಥಳ ಗೃಹಸ್ಥಾಶ್ರಮಿಗೆ ಸೇರಿದ್ದೇ ಅಥವಾ ಸನ್ಯಾಸಿಗೆ ಸೇರಿದ್ದೇ ಎಂಬುದು ಮುಖ್ಯವಲ್ಲ. ಇಡೀ ವರ್ಣಾಶ್ರಮ ಪದ್ಧತಿಯನ್ನು, ಜೀವನದ ಪ್ರತಿ ಹಂತವನ್ನು ಆಶ್ರಮ ಎಂದು ಕರೆಯುವ ರೀತಿಯಲ್ಲಿ ರೂಪಿಸಲಾಗಿದೆ. ಎಂದರೆ ಆಧ್ಯಾತ್ಮಿಕ ಸಂಸ್ಕೃತಿ ಸಕಲರಿಗೂ ಸಮಾನವಾದುದು. ಬ್ರಹ್ಮಚಾರಿಗಳು, ಗೃಹಸ್ಥಾಶ್ರಮಿಗಳು, ವಾನಪ್ರಸ್ಥರು ಮತ್ತು ಸನ್ಯಾಸಿಗಳು ಎಲ್ಲರೂ ಜೀವನದ ಒಂದೇ ಧ್ಯೇಯಕ್ಕೆ, ಎಂದರೆ ಪರಮಪುರುಷನ ಸಾಕ್ಷಾತ್ಕಾರಕ್ಕೆ ಸೇರಿದವರು. ಆದ್ದರಿಂದ ಆಧ್ಯಾತ್ಮಿಕ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಯಾರೊಬ್ಬರೂ ಅಮುಖ್ಯರಲ್ಲ. ವೈರಾಗ್ಯ ಬಲದಿಂದಾಗಿ ಔಪಚಾರಿಕವಾದ ವ್ಯತ್ಯಾಸವೂ ಇರುತ್ತದೆ. ಸನ್ಯಾಸಿಗಳು ಕಾರ್ಯತಃ ವೈರಾಗ್ಯದ ಬಲದ ಮೇಲೆ ಅತ್ಯಂತ ಗೌರವಾನ್ವಿತರು.